ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 19 ಜುಲೈ 2024. ನಿಫ್ಟಿ 50ನಲ್ಲಿ ಏನಾಯಿತು, ನಮ್ಮ BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ನ ನಿಮಿಷದಲ್ಲಿ ತಿಳ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 269.95 ಪಾಯಿಂಟ್ಸ್ಗಳಷ್ಟು ಇಳಿದಿದೆ. ಅಂದರೆ 1%ಗಿಂತ ಜಾಸ್ತಿ ಇವತ್ತು ಇಳಿಕೆ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,530.90ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಇದು ಒಂದು ದೊಡ್ಡ ಇಳಿಕೆ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ಕೂಡ ಅಷ್ಟೇ ಸುಮಾರು 738.81 ಪಾಯಿಂಟ್ಸ್ಗಳಷ್ಟು ಇವತ್ತು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 80,604.65 ಇದು ಕ್ಲೋಸ್ ಆಗಿದೆ. ಯಾಕೆ ಇದು ಅಂತ ಹೇಳಿದ್ರೆ ಮೇನ್ ಯೂನಿಯನ್ ಬಜೆಟ್ ಏನಿದೆ ಮುಂದಿನ ವಾರ ಅದರದ್ದು ಮೇನ್ ಎಫೆಕ್ಟ್ ಇರ್ಬೋದು. ಅದ್ರ ಜೊತೆ ಒಂದು ಗ್ಲೋಬಲ್ ಕ್ಯೂಸ್, ಅದ್ರ ಜೊತೆಗೆ ಒಂದು ಓವರ್ ವ್ಯಾಲ್ಯೂಯೇಷನ್, ಹಾಗೆ Q1 ರಿಸಲ್ಟ್ಸ್ಗಳ ಪರಿಣಾಮ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಅತಿ ದೊಡ್ಡ ಕಂಪ್ನಿಗಳಲ್ಲಿ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ ಬೆರಳೆಣಿಕೆ ಅಷ್ಟು. ಇನ್ಫೋಸಿಸ್ನಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ITC, ಏಷ್ಯನ್ ಪೇಂಟ್ಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಹಾಗೆ LTI ಮೈಂಟ್ರಿ ಲಿಮಿಟೆಡ್ ಈ ನಿಫ್ಟಿ 50ಗಳ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅಥವಾ ಸ್ಟಾಕ್ಸ್ಗಳಲ್ಲಿ ಏರಿಕೆ ಆಗಿದೆ. ಇದನ್ನು ಬಿಟ್ಟು ಇನ್ಯಾವುದೇ ಕಂಪ್ನಿ ನಿಫ್ಟಿ 50ನಲ್ಲಿ ಏರಿಕೆ ಇವತ್ತು ನೋಡೋಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.